ವೆರಿ ಹ್ಯಾಪಿ ಈವ್ನಿಂಗ್ ಫ್ರೆಂಡ್ಸ್. ಹೇಗಿದ್ದೀರಾ ಎಲ್ಲಾರು? ಚೆನ್ನಾಗಿದ್ದೀರಾ? ಹೇಗಿತ್ತು ನಿಮ್ ದಿನ? ಚೆನ್ನಾಗ್ ಹೋಯ್ತಾ? ವಾವ್, ಸೂಪರ್. ಪಿ.ಟಿ ಪೀರಿಯಡ್ ಇತ್ತಾ? ಓಕೆ. ಏನ್ ಆಟ ಆಡಿದ್ರಿ ಇವತ್ತು? ವಾಲಿಬಾಲ್, ಖೋಖೋ. ವೆರಿ ಗುಡ್. ಇವತ್ ಯಾವ ಸಬ್ಜೆಕ್ಟ್ ಚೆನ್ನಾಗಿತ್ತು ಮಕ್ಳೇ? ಇಂಟ್ರೆಸ್ಟಿಂಗ್ ಆಗಿ ಯಾವ್ದಿತ್ತು? ಯಾವ ಸಬ್ಜೆಕ್ಟ್ ಇತ್ತು ಇವತ್ತಿನ ದಿನದಲ್ಲಿ? ಎಲ್ಲಾ ಚೆನ್ನಾಗಿತ್ತಾ? ವಾವ್, ವೆರಿ ಗುಡ್. ಸೂಪರ್. ಅದೇ ತರಾನೇ ಇವತ್ತಿನ ಸೆಷನ್ ಇಲ್ಲಿರತ್ತೆ. ನೋಡೋಣ ಬನ್ನಿ. ಫೋರ್ತ್ ಕ್ಲಾಸ್ ಅಲ್ಲಿ ನಾವ್ ಏನ್ ಮಾಡ್ತಿದ್ವಿ? ಯಾರಿಗಾದ್ರೂ ನೆನಪಿದ್ಯಾ? ನೆನ್ಪಿದ್ಯಾ? ಗುಡ್. ಡಯಾಗ್ರಾಮ್ಸ್ ಎಲ್ಲ ನೋಡ್ತಿದ್ವಿ, ಕರೆಕ್ಟ್. ನೀವು ಆ ಸೌಂಡ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ನೋಡ್ತಾ ಇದ್ದೀರಾ ಮನೆಯಲ್ಲಿ? ಪ್ರತಿಯೊಂದು ಅಕ್ಷರಕ್ಕೂ ಅದನ್ನ ಹೇಗ್ ನಾವು ಉಚ್ಚರಿಸ್ತೀವಿ ಅದನ್ನ ಪ್ರಕಾರ ನೀವು ನೋಡ್ತಾ ಇದ್ದೀರಾ? ಯಾಕಂದ್ರೆ ನಿಮ್ಗೆ ಈ ಲೆಟರ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ, ಆದ್ರೆ ಅದ್ರದ್ದು ಸೌಂಡ್ ನಾವು ಕಲಿತಾ ಇದೀವಲ್ವಾ, ಅದನ್ನ ಬಳಸಿ ನೀವು ಆ ವರ್ಡ್ ನ ಓದುವಾಗ ನಿಮ್ಗೆ ಈಸಿಯಾಗಿ ಬರುತ್ತೆ. ಅದಕ್ಕೆ ಈ ಫೋನಿಕ್ಸ್ ನಾವು ಕಲಿಯೋದು ಅಂತ ಹೇಳಿದ್ದೆ. ಹೌದಾ? ಒಪ್ಕೊಳ್ತೀರಾ ನೀವು ಎಲ್ಲರೂ? ವೆರಿ ಗುಡ್. ನಿಮ್ ಟೆಕ್ಸ್ಟ್ ಬುಕ್ ಅನ್ನ ಓದುವಾಗ ಈಸಿಯಾಗಿ ಇತ್ತಾ? ವಾವ್, ವೆರಿ ಗುಡ್. ಸೊ ಇವಾಗ ನಾವು ತಕ್ಷಣ ಹೋದ್ ಕ್ಲಾಸ್ ಅಲ್ಲಿ ಮಾಡಿರೋದನ್ನ ರೀಕ್ಯಾಪ್ ಮಾಡೋಣ. ಅದಾದ್ಮೇಲೆ ಇವತ್ತಿನ ದಿನಕ್ಕೆ ಕೆಲವು ಡಯಾಗ್ರಾಫ್ ಅದರದ್ದು ಶಬ್ದ ನಾವು ತಿಳ್ಕೊಳ್ಳೋಣ, ಆಯ್ತಾ? ಅದಕ್ಕೆ ಸಂಬಂಧಪಟ್ಟಿರೋ ವರ್ಡ್ಸ್ ಅವನ್ನ ನೋಡೋಣ. ಕ್ವಿಸ್ ತರ ಇರತ್ತೆ. ಅದಾದ್ಮೇಲೆ ಒಂದು 10 set of 10 questions would be asked, okay, as multiple choice questions for the content that we have learned till now. ಇವಾಗ ತನಕ ನಾವು ಏನೆಲ್ಲ ಕಲ್ತಿದ್ವೋ ಫೋನಿಕ್ಸ್ ಅಲ್ಲಿ ಅದನ್ನ ಬೇಸ್ ಮಾಡಿ ನಿಮ್ಗೆ ಒಂದು 10 ಪ್ರಶ್ನೆ ಕೇಳ್ತೀವಿ, ಆಪ್ಷನ್ಸ್ ಕೊಟ್ಟಿರ್ತೀನಿ. ಅದನ್ನ ನೀವು ಸರಿಯಾಗಿರೋ ಆನ್ಸರ್ ನ ಮಾತ್ರ ಬರ್ಕೊಂಡ್ರೆ ಸಾಕು, ಆಯ್ತಾ? ಅದು ಕೊನೆ 10 ನಿಮಿಷದಲ್ಲೇ ನಡೆಯೋದು. ಫಸ್ಟ್ ಇವಾಗ ಒಂದು ಮೋಟಿವೇಶನ್ ಲೈನ್ಸ್ ಹೋಗೋಣ. ನಿಮ್ಗೆ ಎಲ್ಲರಿಗೂ ಸುಧಾ ಮೂರ್ತಿ ಅವ್ರ ಪರಿಚಯ ಇದೆಯಾ? ತಿಳಿದಿದ್ಯಾ? ಗೊತ್ತಿದ್ಯಾ? ಓ ಗುಡ್, ಸೂಪರ್. ನಾವ್ ಯಾವ್ದೇ ಒಂದ್ ವಿಷಯವನ್ನ ಮಾಡಿದ್ರು ಧೈರ್ಯದಿಂದ ಮಾಡ್ಬೇಕು. ನಮ್ಮಲ್ಲಿ ಇರೋ ಧೈರ್ಯನೇ ಆ ಒಂದ್ ವಿಷಯವನ್ನ ಪೂರ್ತಿಯಾಗಿ ಮುಗ್ಸೋಕೆ ನಮ್ಗೆ ಹೆಲ್ಪ್ ಮಾಡತ್ತೆ. ಎಸ್. ಸೊ ಸುಧಾ ಮೂರ್ತಿ ಮ್ಯಾಮ್ ಸೇಸ್ ದಿಸ್ ವರ್ಡ್ಸ್ ಆಫ್ ವಿಸ್ಡಮ್ ಆಫ್ ಸುಧಾ ಮೂರ್ತಿ ಮ್ಯಾಮ್. Courage is a habit. You build it by choosing to do what is right, even when it feels difficult, and by never being afraid to learn from your mistakes. ಕರೇಜ್ ಅಂದ್ರೆ ಏನ್ ಮಕ್ಕಳೇ? ಧೈರ್ಯ. ಅದೊಂದು ಅಭ್ಯಾಸ ಆಗ್ಬಿಟ್ಟೆ. ಇವಾಗ ನಾವು ಧೈರ್ಯವಾಗಿ ಇರೋದು ಒಂದು ಅಭ್ಯಾಸವನ್ನೇ ಮಾಡ್ಕೊಂಡ್ಬಿಟ್ರೆ ಏನಾಗತ್ತೆ? ಯು ಬಿಲ್ಡ್ ಇಟ್ ಬೈ ಚೂಸಿಂಗ್ ಟು ಡೂ ವಾಟ್ ಇಸ್ ರೈಟ್. ಯಾವ್ದ್ ಸರಿನೋ ಅದನ್ನೇ ನೀವ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡ್ರೆ ನೀವು ಯಾವ್ದಕ್ಕೂ ಭಯ ಪಡೋದಿಲ್ಲ. ಯು ವಿಲ್ ಬಿ ಫುಲ್ ಆಫ್ ಕಾನ್ಫಿಡೆನ್ಸ್, ಯು ವಿಲ್ ಬಿ ಫಿಲ್ ವಿತ್ ಕರೇಜ್ ಈವನ್ ವೆನ್ ಇಟ್ ಫೀಲ್ಸ್ ಡಿಫಿಕಲ್ಟ್. ನಿಮ್ಗೊಂದ್ ಅಕಸ್ಮಾತ್ ನಿಮ್ಗೆ ಕಷ್ಟ ಅಂತ ಅನಿಸಿದ್ರು ಸಹ ನೀವು ಏನ್ ಮಾಡ್ತೀರಾ? ಅದನ್ನ ಹೇಗಾದ್ರೂ ಮುಗಿಸ್ಬೇಕು ಅನ್ನೋ ಥಾಟ್ ನಿಮ್ಮಲ್ಲಿ ಸ್ಥಿರವಾಗಿರತ್ತೆ. ಅದಕ್ಕಿಂತ ಹೆಚ್ಚಾಗಿ ನಾವು ಏನೇ ತಪ್ಪು ಮಾಡಿದ್ರು ಸರಿ, ಆ ತಪ್ಪಿಂದ ಒಂದು ವಿಷಯವನ್ನ ಕಲಿತೀವಲ್ವಾ, ಅದು ನಮ್ಮಲ್ಲಿ ಇದ್ದೇ ಇರತ್ತೆ. ಯು ವಿಲ್ ಡೆಫಿನೆಟ್ಲಿ ಹ್ಯಾವ್ ದಿಸ್ ಆಟಿಟ್ಯೂಡ್. ಏನ್ ಆಟಿಟ್ಯೂಡು? ಏನೇ ತಪ್ಪೇ ಮಾಡಿದ್ರು ಸಹ ಅದು ಮುಂದೆ ಬರೋ ಸಮಯದಲ್ಲಿ ನಾನು ಆ ತಪ್ಪನ್ನ ಮಾಡಲ್ಲ. ಈಗ ಮಾಡಿರೋ ತಪ್ಪಿಂದ ನಾನು ಒಂದ್ ವಿಷಯವನ್ನ ಕಲ್ತಿದೀನಿ, ಅದು ಮುಂದೆ ಬರೋ ಕೆಲ್ಸಕ್ಕೆ ನನ್ಗೆ ಸಹಾಯ ಮಾಡತ್ತೆ. ಯು ವಿಲ್ ಡೆಫಿನೆಟ್ಲಿ ಬಿ ಓಪನ್ ಮೈಂಡೆಡ್. ಸೊ ನಮ್ಗೆ ಇದರಿಂದ ಏನ್ ಅರ್ಥ ಆಗತ್ತೆ? ಇವ್ರು ಕೊಟ್ಟಿರೋ ಈ ಕೋಟ್ ಇಂದ ಏನ್ ತಿಳ್ಕೊಬಹುದು? ಎಂಬ್ರೇಸಿಂಗ್ ಮಿಸ್ಟೇಕ್ಸ್ ಅಂದ್ರೆ ಈಗ ನಾವು ಫೋನಿಕ್ಸ್ ನ ಕಲಿತಾ ಇದೀವಿ. ಜಸ್ಟ್ ಲೈಕ್ ಲರ್ನಿಂಗ್ ನ್ಯೂ ಫೋನಿಕ್ ಸೌಂಡ್ಸ್ ಆರ್ ಸ್ಪೆಲ್ಲಿಂಗ್ ವರ್ಡ್ಸ್, ಮೇಕಿಂಗ್ ಎರರ್ಸ್ ಇಸ್ ಪಾರ್ಟ್ ಆಫ್ ಗ್ರೋಯಿಂಗ್ ಯೋರ್ ಬ್ರೈನ್. ಇನ್ನು ಬೆಳಿತಿದೆ ಅನ್ನೋದು ಹೇಗ್ ಗೊತ್ತಾಗುತ್ತೆ? ನಾವು ಒಂದ್ ತಪ್ಪು ಮಾಡ್ತಿದ್ವಿ, ಅವಾಗ ನೀವು ಒಂದ್ ರೆಕಗ್ನೈಸ್ ಮಾಡ್ತೀರಲ್ಲ, ಹಾ ಈ ತರ ನಾನ್ ಮಾಡಂಗಿಲ್ಲ, ಆ ತಪ್ಪ ಏನಂತ ನಿಮ್ಗೆ ಗೊತ್ತಾಗತ್ತೆ. ಸೊ ಡೈಲಿ ಪ್ರಾಕ್ಟಿಸ್ ಕರೇಜ್ ಅಂಡ್ ನಾಲೆಜ್ ಗ್ರೋ ಸ್ಟೆಪ್ ಬೈ ಸ್ಟೆಪ್ ಥ್ರೂ ರೆಗ್ಯುಲರ್ ರೀಡಿಂಗ್ ಅಂಡ್ ಕ್ಯೂರಿಯಾಸಿಟಿ ಎವ್ರಿ ಸಿಂಗಲ್ ಡೇ. ಪ್ರತಿದಿನ ನೀವು ಹಾಕೋ ಎಫರ್ಟ್ಸ್ ತುಂಬಾ ಮುಖ್ಯವಾಗಿದೆ. ಅಂಡ್ ಯೋರ್ ನಾಲೆಜ್ ಆಲ್ಸೋ ಗ್ರೋಸ್ ವೆನ್ ಥ್ರೂ ಯೋರ್ ರೆಗ್ಯುಲರ್ ರೀಡಿಂಗ್. ಪ್ರತಿಯೊಂದ್ ದಿನಾನು ಓದ್ಬೇಕು. ಒಂದ್ 10 ನಿಮಿಷ ಇಟ್ಕೊಂಡಿದ್ರೆ ಆ 10 ನಿಮಿಷ ನಾನ್ ದಿನ ಓದ್ತೀನಿ, ಏನೋ ಒಂದು ಓದ್ಬೋದು. ಒಂದ್ ಪೇಪರ್ ಅಲ್ಲಿ ಇರೋ ಒಂದು ಆರ್ಟಿಕಲ್ ಆಗಿರ್ಬೋದು ಅಲ್ವಾ? ಹೊಸದಾಗಿರೋ ವಿಷಯ ತಿಳ್ಕೊಂಡ್ರೆ ನಮ್ಮಲ್ಲಿರೋ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ ತಾನೆ. ಬಿಲೀವಿಂಗ್ ಇನ್ ಯೋರ್ ಸೆಲ್ಫ್. ಎವ್ರಿ ಸ್ಟೂಡೆಂಟ್ ಹ್ಯಾಸ್ ದಿ ಪೊಟೆನ್ಶಿಯಲ್, ಐ ಆಮ್ ಸೋ ಸಾರಿ, every student has the potential to achieve great things if they stay persistent. ಅಂದ್ರೆ ಇವತ್ ಮಾಡ್ತೀನಿನಾ, ನಾಳೆನೂ ನಾನ್ ಮಾಡ್ತೀನಿ, ಯಾವಾಗ್ಲೂ ಮಾಡ್ತೀನಿ. ಆ 10 ನಿಮಿಷ ಅನ್ನೋದು ನಾನು ಬಿಡದೆ ಅದನ್ನ ನಾನು ಖಂಡಿತ ಮಾಡೇ ಮಾಡ್ತೀನಿ. ಇವತ್ತೊಂದ್ ದಿನ ಓದ್ಬಿಟ್ಟೆ, ಅಪ್ಪ ಸೂಪರ್, ನಾನು ಇವತ್ತು ಓದ್ಬಿಟ್ಟೆ ಪೂರ್ತಿ ಬುಕ್ ಓದ್ದಂಗೆ, ಆ ತರ ಥಾಟ್ ನಮ್ಮಲ್ಲಿ ಬರ್ದೇ ಬಾರ್ದು. ಇವತ್ತಿನ ದಿನ ನಾನು 10 ನಿಮಿಷ ಪ್ರಯತ್ನವನ್ನ ಹಾಕಿದ್ರೆ ಮುಂದೆ ಬರೋ ದಿನಗಳಲ್ಲೂ ಆ 10 ನಿಮಿಷ ನಾನು ಖಂಡಿತ
ಬಿಡದೆ ಮಾಡ್ಬೇಕು. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಫಾರ್ ಎಕ್ಸಾಂಪಲ್ ಅಸ್ 10 minutes. 10 ನಿಮಿಷ ಮಾಡ್ಬೇಕಂತ ಏನ್ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಇನ್ಕ್ರೀಸ್ ದಿಸ್ ಟೈಮ್. ಫಾರ್ ಎಕ್ಸಾಂಪಲ್ ಐ ಆಮ್ ಕೋಟಿಂಗ್ ದಿಸ್. ಸೊ ನೀವೆಲ್ಲರೂ ಪೊಟೆನ್ಶಿಯಲ್ ಆಗಿರೋ ಸ್ಟೂಡೆಂಟ್ಸೇ, ಆಯ್ತಾ? ಆದ್ರೆ ನಾವ್ ಅದನ್ನ ಪರ್ಸಿಸ್ಟೆಂಟ್ ಆಗಿ ಇಟ್ಕೊಬೇಕು. ಯಾವಾಗ್ಲೂ ಮಾಡ್ಬೇಕು, ಒಂದಿನಾನು ಬಿಡದೆ ನಾನ್ ಮಾಡ್ತೀನಿ ಅನ್ನೋ ಥಾಟ್ ನಿಮ್ಮಲ್ಲಿ ಇರ್ಬೇಕು. ಆಲ್ಸೋ ಯು ನೀಡ್ ಟು ಹ್ಯಾವ್ ದಿಸ್ ಕರೇಜ್ ವಿತ್ ಇನ್ ಯು. Yes, all right. So we were seeing quite a lot of letters and its phonic sound, correct? We were seeing quite a lot of phonics letters and its sound, and these are the letters that we are seeing on your left hand side of the screen. You can see a lot of letters being written. ಕೆಲವು ಅಕ್ಷರಗಳನ್ನ ಕಾಣಿಸ್ತಿದ್ಯಾ? SATPIN. ಎಸ್, ಗುಡ್. ಈ ಅಕ್ಷರಗಳನ್ನ ಶಬ್ದ ಹೇಗ್ ಬರುತ್ತೆ, ಅದ್ರದ್ದು ಫೋನಿಕ್ ಸೌಂಡ್ ಏನಂತ ನಾವು ತಿಳ್ಕೊಂಡ್ವಿ. ಕರೆಕ್ಟ್. ಫಸ್ಟ್ ಏನು, ಫಾರ್ ಲೆಟರ್ ಎಸ್, ಲೆಟರ್ ಇಸ್ ಎಸ್, ದ ಫೋನಿಕ್ ಸೌಂಡ್ ಇಸ್ ಕರೆಕ್ಟ್. ವಿ ಹ್ಯಾವ್ 3 words over here. ಒಬ್ರು ಹೇಳಕ್ಕಾಗತ್ತಾ? ಸ್ನೇಕ್, ಸನ್, ವೆರಿ ಗುಡ್. ಸ್ಟಾರ್, ಅಂತೀವಾ? ಫಾರ್ ಎ ದ ಸೌಂಡ್ ಇಸ್ ಎ, ನಾಟ್ ಆ. ತಪ್ಪು, ಆ ಅಲ್ಲ ಮಕ್ಳೆ, ಎ. ಒಬ್ರು ಹೇಳಿದ್ದಾರೆ ಆ ಅಂತ, ಆ ಅಲ್ಲ, ಆಯ್ತಾ? ಸ್ನೇಕ್, ಸನ್, ಸ್ಟಾರ್. ಸೇಮ್ ಬಿ ಫಾರ್ ಎ. ಫಾರ್ ಲೆಟರ್ ಎ ಇಟ್ ಇಸ್ ಎ, phonic sound. Apple, ant, axe, right? It's the sound for letter T. Tiger, finch, tree. ನಿಮ್ಮೆಲ್ಲರಿಗೂ ಈ ವರ್ಡ್ಸ್ ತುಂಬಾನೇ ಪರಿಚಯ ಇದೆ, ನಾನು ಒಪ್ಕೊಳ್ತೀನಿ. ಆದ್ರೆ ಆ ಸೌಂಡ್ಸ್ ನ ಬೇಸ್ ಮಾಡಿ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅನ್ನೋ ತಿಳ್ಕೊಳಕ್ಕೆ ನಾನು ಇದನ್ನ ಮತ್ತೆ ಮತ್ತೆ ತೋರಿಸ್ತಿರೋದು, ಆಯ್ತಾ? ನೆಕ್ಸ್ಟ್ ಕಮ್ಸ್ ಪಿ. ಪೆಂಗ್ವಿನ್, ಪೆನ್, pig. Igloo. I is the letter. The sound goes like this. Igloo. Ink. Yes. Island. Island alla baratta? Illa. I ಅನ್ನೋ ಲೆಟರ್ಗೆ I ಅನ್ನೋ ಶಬ್ದನೇ ಬರುತ್ತೆ. This doesn't follow the phonic sound. I at the sound at island over here. ಆದ್ರೆ igloo ಮತ್ತೆ ink, it has this vowel sound. Igloo. Okay. ನೀವು ಕನ್ಫ್ಯೂಸ್ ಆಗಬಾರ್ದು ಇದರಲ್ಲಿ. ಫಾರ್ ಯು ಟು ಗೆಟ್ ನಾಲೆಜ್ ಆನ್ ದಿಸ್, ದಟ್ ಇಸ್ ದಿ ವರ್ಡ್ ಐಲ್ಯಾಂಡ್ alone doesn't follow this phonic sound. E for letter I. Nest, net, nut, cat, car, cupcake. ಇಷ್ಟನಾ? ಗುಡ್, ನನ್ಗೂ ಇಷ್ಟನೇ. ನೆಕ್ಸ್ಟ್ ಏನಿದು? ಕೈಟ್. ನಿಮ್ಮೆಲ್ಲರಿಗೂ ನೆನಪಿದ್ಯಾ ಸಿ ಮತ್ತೆ ಕೆ ಯಾವಾಗ ನಾವು ಉಪಯೋಗಿಸ್ತೀವಂತ? ಪ್ರಾರಂಭದಲ್ಲಿ ಸಿ ಗೋಸ್ ವಿತ್ ಎ, ಓ ಅಂಡ್ ಯು. ಕೆ ಗೋಸ್ ವಿತ್ ದಿ ಅದರ್ ಟು. ವಾಟ್ ಆರ್ ದಿ ಅದರ್ ಟು ಲೆಟರ್ಸ್? vowel letters I and E. Kite, kangaroo, key. Hat, hen, horse. Correct. Very good. House. Hut. Okay, very nice. Hut ಅಂತ ಒಬ್ರು ಹೇಳ್ತಿದ್ದಾರೆ. Good. E is the letter. Sound goes like this. Elephant. A ಅನ್ನೋ ಲೆಟರ್ಗೆ a. E ಅನ್ನೋ ಲೆಟರ್ಗೆ ಬರೋ ಶಬ್ದ egg, elephant, engine. ಎಸ್. ಒಬ್ರು ಕೇಳ್ತಿದ್ದಾರೆ ಯುರೋಪ್ ಅಂತ. ಯುರೋಪ್ ಅನ್ನೋ ವರ್ಡ್ ಅಲ್ಲಿ ಇ ಇಂದ ಶುರು ಆಗುತ್ತೆ, ಆದ್ರೆ ಇಟ್ ಹ್ಯಾಸ್ ದಿ ಸೌಂಡ್ ಆಫ್ ದಿ ಲೆಟರ್ ಯು. ಯು ಅನ್ನೋ ಶಬ್ದ ಅದಕ್ಕೆ ಬರೋಲ್ಲ. ಓಕೆ, ಬಟ್ a good identification from your end. Good. R, rabbit, robo, ring. Rabbit, robo, ring. ಚೆನ್ನಾಗಿದೆ ಊಟ ಅಂತ ಹೇಳಿದ್ರೆ ಅಮ್ಮ ಕೇಳಿದ್ರೆ ಸೂಪರ್ ಆಗಿತ್ತಮ್ಮ. ಸೂಪರ್ ಆಗಿತ್ತು. ಮಂಕಿ, ಮೂನ್, ಮೌಸ್, ಮ್ಯಾಂಗೋ. ಎಸ್, ಇಷ್ಟನಾ ಮಾವಿನ ಹಣ್ಣು? ಜಾಸ್ತಿ ತಿಂದ್ರ? ಈ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಸಿಗತ್ತೆ. ಸೂಪರ್. ನಾನು ಟಿ, ಡಾಗ್, ಡೋರ್, ಡಕ್. is the sound. Goat, guitar, gift.
Letter is G, but the sound over here is G. Okay. O is the letter. Next one. Octopus, orange, owl, octopus. A. ಬಾಯಿನ ಹೀಗೆ ತೆಗಿತೀರಾ. Okay. Not O. O alla. O is the letter, but the sound goes like this. Correct? Next comes the letter U. U is the letter. Umbrella ಅಂತ ಹೇಳ್ತೀವ ಮಕ್ಳೇ? umbrella ಅಂತ ತಾನೇ ಹೇಳ್ತೀವಿ. But you see over here, the words given over here are umbrella, unicorn, earth. Right? ಆದ್ರೆ ನಾವು ಅದನ್ನ ಹೇಗ್ ಉಚ್ಚರಿಸ್ತೀವಿ? ಸೆಕೆಂಡ್ ವರ್ಡ್ ನ ಯೂನಿಕಾರ್ನ್, ಅಲ್ಲಿ ಯು ಅಂತಾನೆ ನಾವು ಉಪಯೋಗಿಸ್ತೀವಿ. But the phonic sound for letter U is umbrella. Umbrella. A ಅಂತಾನೆ ಅನ್ಸುತ್ತೆ, ಆದ್ರೆ ಏಗ್ ಯಾವ ಲೆಟರ್, ಯಾವ ಶಬ್ದ ಬರುತ್ತೆ? ಕನ್ಫ್ಯೂಸ್ ಆಗ್ಬೇಡಿ, ಶಬ್ದ ಬೇರೆ. ಲೆಟರ್ಸ್ ನ ಹೇಗ್ ನಾವು ಹೇಳ್ತೀವೋ ಅದೇ ರೀತಿಯಾಗಿ ನಾವು ಅದಕ್ಕೆ ಶಬ್ದವನ್ನ ಕೊಡೋದಿಲ್ಲ. ಓಕೆನಾ? ಲಯನ್, ಲೆಮನ್, ಲಾಗ್. ಲಾಗ್, ಮರವನ್ನ ಕತ್ತರಿಸಿದ್ರೆ ಯು ಗೆಟ್ ದಟ್ ಲಾಗ್. ಲಾಗ್ ಇಸ್ ಫ್ರಾಗ್, ಫ್ಯಾನ್, ಫಿಶ್, ಫ್ಯಾನ್, ಫ್ಯಾನ್. ಇಲ್ಲಾಂದ್ರೆ ಇವಾಗ ನಿಮ್ಗೆ ತುಂಬಾ ಶೆಕೆ ಆಗ್ತದೆ, ಬೇರ್ತಿದೆ ಅಂತ ಹೇಳ್ತೀವಲ್ಲ, that is the sound for the letter F. Okay. Ball, big, very good, big. ಒಬ್ರು ಹೇಳಿದ್ದಾರೆ. Banana, bear, bat, bat and ball. Yes, I know you love it to play with bat and ball. So this is the quick recap of the sounds, individual letters. ಅದಾದ್ಮೇಲೆ ಡಯಾಗ್ರಾಫ್ಸ್ ಮಾಡಿದ್ವಿ. ಹೌದು, ಆದ್ರೆ ಇವಾಗ ನಾನೇನ್ ಮಾಡ್ತೀನಿ ಗೊತ್ತಾ? ಈ ಕೆಲವು ಪಿಕ್ಚರ್ಸ್ ಬರುತ್ತೆ, ಅದ್ರದ್ದು ವರ್ಡ್ಸ್ ಏನಂತ ಕಂಡುಹಿಡಿತೀರಾ? ಇದೇನಿದು? With the sounds of the letters, you are going to identify the word. Pig. Very good. Well done. And. It's and. Mistakenly, I pressed the letter. This one, yeah, you can tell it as hat, cap. Okay, let me check with hat whether it works over here. Hat. Correct. Cap is also right. Correct. By looking at the picture, you can tell it as cap as well. Log. Good. Super. Idenidu? B. Here it is digraph sound that is being used. ಎರಡ್ ಸತಿ ನಾವು ಇ ಅನ್ನ ಬರಿತೀವಿ, ಆದ್ರೆ ಅದಕ್ಕೆ ಡಯಾಗ್ರಾಫ್ ಸೌಂಡ್ ಏನದು? ಇ. ಇಟ್ ಇಸ್ ನಾಟ್ ಬ ಅಂತ ಹೇಳಲ್ಲ. ಇಟ್ ಹ್ಯಾಸ್ ಅ ಡಯಾಗ್ರಾಫ್ ಸೌಂಡ್. ಡಯಾಗ್ರಾಫ್ ಅಲ್ಲಿ ಏನಂದೆ ನಾನು? In order to recollect that only I gave this example. E. It is having one unique sound. Where it happens, only in diagraph it happens. Correct? Okay. This one, strawberry fruit jam. Jam. Good. ಮುಂದೆ ಹೋಗೋಣ. Lot of words you have identified. Now we'll see some special diagraph level letters for today's class. We'll see words pertaining to it. Okay. Fish, shell, shark. ನೀವೇನಂತಿದ್ದೀನಾ? Sheep. Very good. Sheep. That is also correct. Sh is the sound, or S and H put together. Individually, if you see, S is having the sound as H for letter H. ಆದ್ರೆ ಆ ತರ ನಾವು ಹೇಳಲ್ಲ. S, H put together, one unique sound. It is ಇವಾಗ ಮಿಸ್ ಸ್ಕೂಲಲ್ಲಿ ಹೇಳ್ತಾರಲ್ಲ, you need to keep silence. Yes. Next comes C-H. It isn't K-H. It is one unique sound. Cheese, chick, chair. What else? You know any other word with this sound?
Chennai. Okay, Chennai. All right. Check. Wow. Super. ಅಮ್ಮ ಅಪ್ಪ ಹೇಳಿದ್ರೆ ಹೋಗ್ತೀರಾ ಬ್ಯಾಂಕ್ಗೆಲ್ಲ ಚೆಕ್ ತಗೊಂಡು? ಗುಡ್. ನೆಕ್ಸ್ಟ್, ಕ್ವೀನ್. ಕ್ವಾಕ್. ಇವಾಗ ಡಕ್ ಇರತ್ತಲ್ಲ, ಅದು ಹೇಗ್ ಶಬ್ದ ಮಾಡತ್ತೆ? ಕ್ವಾಕ್ ಕ್ವಾಕ್. Is the sound for Q and U put together. Quack, queen, quill, quack. Q and U put together having one unique sound. It is quack. Yes, quack. Next, U, E, A ಅಂತ ಹೇಳ್ತೀವ. Blue, ooh, ooh is the sound. Ooh, blue, glue. Statue. ಇವಾಗ ನಾನೆಲ್ಲ ಸ್ಕೂಲಲ್ಲಿ ಇರುವಾಗ ಈ ಆಟ ಆಡ್ತಿದ್ವಿ. ಲಂಡನ್ ಲಂಡನ್ ಸ್ಟ್ಯಾಚ್ಯೂ ಅಂತ ಹೇಳ್ತೀವಿ. ಹಾಗೇ ನಿಂತ್ಕೊಂಡಿರ್ಬೇಕು. ಯಾರು ಕಣ್ಣ ಮುಚ್ಚೋಂಗಿಲ್ಲ, ಏನು ಮಾಡಂಗಿಲ್ಲ, ಹಾಗೆ ನಿಂತಿರ್ಬೇಕು. ಯಾರಾದ್ರೂ ಏನಾದ್ರು ನಕ್ಕಿದ್ರು ಸರಿ, ಏನಾದ್ರು ಹೇಳಿ ನಮ್ಮನ್ನ ಡೈವರ್ಟ್ ಮಾಡಿದ್ರು ಸರಿ, ಏನು ಮಾಡಂಗಿಲ್ಲ. ಓಕೆ. ಏರ್, ವಾಟರ್, ಟೈಗರ್, ಪೇಪರ್, ER. Here it ends with er. So we have learned the sounds of sh, sh, ch for ch, qu for queen, quack. Yes, you can say that as well. Blue, ooh, ooh. It's not you. Ooh, blue, blue, clue, water. Any other word you know, children? Ending with ER, chatter. You're such a chatter box. ಮಾತಾಡ್ತಾನೆ ಇದೆಯಾ ಅಂದ್ರೆ ಏನಂತೀವಿ? Chatter box. ಈ ವರ್ಡ್ ಅಲ್ಲಿ ನೋಡಿ ಮಕ್ಳೇ, it is beginning with ch. CH ಅಲ್ಲಿ ಶುರು ಆಗ್ತಿದೆ. ನೀವದ್ ಯಾವ್ದ್ರಲ್ಲಿ ಮುಗಿತಿದೆ? Chatter. Nice. It is having two digraph sounds, ch and right? Super. Now we are going to fill in the words wherein it is having the digraph sounds of A, O, E, again E, sh, ch, qu, u, ಫೋರ್ತ್ ಕ್ಲಾಸ್ ಅಲ್ಲಿ ಕಲ್ತಿರೋ ಡಯಾಗ್ರಾಫ್ ಸೌಂಡ್ಸ್, ಇವತ್ತಿನ ಸೆಷನ್ ಅಲ್ಲಿ ಕಲ್ತಿರೋ ಡಯಾಗ್ರಾಫ್ ಸೌಂಡ್ಸ್, ಅದನ್ನ ಬೇಸ್ ಮಾಡಿ ಇಲ್ಲಿ ಪಿಕ್ಚರ್ಸ್ ಇದೆ ಮಧ್ಯದಲ್ಲ, ಪ್ಯಾಸೇಜ್ ಮಧ್ಯದಲ್ಲಿ ಪಿಕ್ಚರ್ಸ್ ಇದೆ. ಆ ಪಿಕ್ಚರ್ ನ ನೀವು ನೋಡಿದ್ರು ಸಹ ನಿಮ್ಗೆ ಆ ವರ್ಡ್ ಏನಂತ ಹೇಳಬಹುದು. ಓಕೆ, ಶಲ್ ವಿ ಗಿವ್ ಅ ಟ್ರೈ? ತುಂಬಾ ಈಸಿ ಆಗಿರೋ ಪ್ಯಾಸೇಜ್, ಕಷ್ಟನಾ ಇಲ್ಲ, ತುಂಬಾ ಸುಲಭ. Once upon a time, a bright dash went on a brave quest through the woods. A bright queen went on a brave quest through the woods. She wore a shiny silver crown and a warm wool. She wore a warm wool. ಏನ್ ಹಾಕೊಳ್ತಾರೆ? wool ಅಲ್ಲಿ ಮಾಡಿರೋ. She wore a warm wool coat. Very good. To fight off the morning chill. ಬೆಳಗ್ಗೆ ಹೊತ್ತಲ್ಲಿ ತುಂಬಾ ಚಳಿ ಇರತ್ತಲ್ಲ, ಅದನ್ನ ತಡ್ಕೊಳಕ್ಕೆ ಈ ಒಂದು ವಾರ್ಮ್ ಆಗಿರೋ ಕೋಟ್, ಉಲ್ಲಲ್ಲಿ ಮಾಡಿರೋ ಕೋಟ್ ಅನ್ನ ಹಾಕೊಂಡು ಹೋಗ್ತಾರೆ. Near a flowing stream of cool dash, she spotted a little green dash leaping over a smooth stone. Flowing stream of a cool, what is this? Water, earth, neeru. Near a flowing stream of water, she spotted a little green croak. Croak ಯಾವ ಶಬ್ದ? ಅನಿಮಲ್ ಆ ಶಬ್ದವನ್ನ ಮಾಡುತ್ತೆ? Croak. What is the animal? Frog. Very good. Leaping over a smooth stone. I'm so sorry. Suddenly, a fluffy yellow dash popped out from the bushes to say hello. What popped out? Yellow chick. Yellow chick. Very good. Further down the trail, under a giant green dash, the royal traveler found a wooden dash. Giant tree. The royal traveler found a wooden chair. Very good. She sat down to rest, opened a scroll of white paper. Very nice. And painted a picture of swimming fish under the blue.
and painted a picture of swimming fish under the blue sky. ಇಲ್ಲಿ ನೋಡಿದ್ರೆ ನಾವು ಇವಾಗ ತನಕ ಕಲ್ತಿರೋ ಎಲ್ಲಾ ಡಯಾಗ್ರಾಫ್ಸ್ ಅದನ್ನ ನಾವು ನೋಡಿರ್ಬಹುದು. ಇ ಇ ಓ ಎ ಇ ಆರ್ ಸಿ ಹೆಚ್. ಎಸ್, you also identified it. Tree, E, paper, chair. AI is there. CH is also over here. Correct? Super, makle. Very good. So CH, SH, QU, UE, ER. ಈ ಲೆಟರ್ಸ್ ಗಳ ಡಯಾಗ್ರಾಫ್ ಸೌಂಡ್ ಏನಂತ ತಿಳ್ಕೊಂಡಿದೀವಿ. ಅದ್ರದ್ದು ಬೇಸ್ ಮಾಡಿ ಇರೋ ವರ್ಡ್ಸ್ ಅವೆಲ್ಲಾನು ನಾವು ನೋಡಿದೀವಿ. ಅರ್ಥ ಆಯ್ತಾ? ಹೇಗೆ ಆ ಎರಡು ಲೆಟರ್ಸ್ ನ ಒಂದು ಸೇರಿಸಿದಾಗ when these two letters merge together you get one unique sound. That is why it has been called as a digraph. Based on the digraphs that we have learned till now, ಇವಾಗ ತನಕ ನಾವು ಕಲ್ತಿರೋ ಆ ಡಯಾಗ್ರಾಫ್ ಸೌಂಡ್ ಬೇಸ್ ಮಾಡಿ ಒಂದ್ ಸಣ್ಣ ಪುಟ್ಟ ಪ್ಯಾಸೇಜ್ ಅನ್ನು ನೋಡಿದ್ದೀವಿ ನಾವು. ಕರೆಕ್ಟ್? where you had to identify the words pertaining. ಇವಾಗ ನಾವೇನ್ ಮಾಡೋಣ? We are going to move on to multiple choice questions pertaining to the phonic sounds that we have learned till now. ಇವಾಗ ತನಕ ಯಾವ phonic sounds ಎಲ್ಲ ಕಲಿತಿದೀವೋ ಅದನ್ನ ಬೇಸ್ ಮಾಡಿ ಕ್ವೆಶನ್ಸ್ ಕೇಳ್ತೀನಿ. 10 ಪ್ರಶ್ನೆಗಳು, ಒಂದೊಂದು ಪ್ರಶ್ನೆಗೂ 4 ಆಪ್ಷನ್ಸ್ ಇರುತ್ತೆ. ಯಾವ್ದು ಸರಿ ಆಪ್ಷನ್ ಆ ಆಪ್ಷನ್ ನ ಮಾತ್ರ ಚೂಸ್ ಮಾಡಿದ್ರೆ ಸಾಕು, ನೀವು ಬರ್ಕೊಬೇಕು. ಆಯ್ತಾ? ಲೆಟ್ ಮಿ ಶೇರ್ ದ ಸ್ಕ್ರೀನ್ ಫಾರ್ ಯು. ಒಂದು ನಿಮಿಷ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. What is the middle sound in the word pin? ಯಾವ ಸೌಂಡ್ ಬರುತ್ತೆ ಇದ್ರಲ್ಲಿ? ಐ ಆಮ್ ನಾಟ್ ಆಸ್ಕಿಂಗ್ ದ ಲೆಟರ್. ಸೌಂಡ್ ಯಾವುದು? ಯಾವ ಲೆಟರ್ ಸೌಂಡ್ ಇಲ್ಲಿ ಬರುತ್ತೆ? ಆಪ್ಷನ್ ಎ ಬಿ ಇ ಸಿ ಡಿ. ಮಿಡಲ್ ಸೌಂಡ್ ಇನ್ ದ ವರ್ಡ್ ಫಿನ್. ಮಿಡಲ್ ಸೌಂಡ್, ಶುರುವಾಗೋ ಸೌಂಡ್ ಅಲ್ಲ, ಮಿಡಲ್ ಸೌಂಡ್. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. Next question, very simple question. So I'm moving on to the next one. Okay. Pick the digraph that makes the sound E as in B, A, E, again E, R. Which digraph makes the sound as in B? Option A, AI. Option B, EE. Option C, EA. D, option OA. ಈ ವರ್ಡ್ ಬಿ ಅಲ್ಲಿ ಯಾವ ಡಯಾಗ್ರಾಫ್ ಅನ್ನ ಉಪಯೋಗಿಸಿದ್ದಾರೆ? As in it gives E sound. Okay. Next one. Sure. Pick the word that has the digraph EA as in eat. EA ಇಲ್ಲಿ ಕೆಳಗೆ ಕೊಟ್ಟಿರೋ 4 ಆಪ್ಷನ್ ಅಲ್ಲಿ ಉಪಯೋಗಿಸಿದ್ದಾರೆ. Keep, treat, brew, feed. Shall we move on to the next question? Alright. What is the first sound in the word and? Option A, B. Option C, ch. D. I'm not reading the letter. I'm just telling the sounds made by the letter. Okay? So that you recognize the sound made by the word. First sound in the word and. ಅಂದ್ರೆ
ಆ ಲೆಟರ್ ನಾನು ಓದ್ ತೋರಿಸ್ತಾ ಇಲ್ಲ, ಪ್ರಾರಂಭದಲ್ಲಿ ಯಾವ ಶಬ್ದ ಬರ್ತಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಅದರ ಸೌಂಡ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಆಯ್ತಾ? ಆಪ್ಷನ್ ಎ ಅ, ಬಿ ಆಪ್ಷನ್ ಸಿ ಚ್, ಆಪ್ಷನ್ ಡಿ ಪ. ಕ್ವೆಶ್ಚನ್ ನಂಬರ್ ಬಿಸೈಡ್ಸ್ ದಟ್ ಆಪ್ಷನ್. ಓಕೆ, ಈ ರೀತಿಯಾಗಿ ಬರ್ಕೋಬೇಕು ಆನ್ಸರ್, ಆಯ್ತಾ? ಕ್ವೆಶ್ಚನ್ ನಂಬರ್ 5. Which word starts with the sound as in man, fan, man, ran, hat? ಮ್ಯಾಟ್ ಅಲ್ಲಿ ಬರೋ ಈ ಶಬ್ದ ಈ ಕೆಳಕೊಟ್ಟಿರೋ ವರ್ಡ್ಸ್ ಅಲ್ಲಿ ಎಲ್ಲಿ ಬರುತ್ತೆ? ಫ್ಯಾನ್, ಮ್ಯಾನ್, ರ್ಯಾನ್, ಹ್ಯಾಟ್. sound. ಆಯ್ತು. Question number 6. Which word has the sound A as in tail? Tail ಅಲ್ಲಿ ಬರೋ ಶಬ್ದ A. I put together. Diagram has the sound A. ಅದೇ ತರ ಇಲ್ಲಿ ಕೊಟ್ಟಿರೋ ವರ್ಡ್ ಅಲ್ಲಿ ಎಲ್ಲಿ ನೋಡ್ಬೋದು? ರೈನ್, ಪೀಚ್, ಕೋಟ್, ಶೀಪ್. Next question. Which letter makes the sound in net? Option A, letter M. Option B, N, I, T. Which letter makes the sound in net? ಯಾವ ಲೆಟರ್ ಈ ಶಬ್ದವನ್ನ ಕೊಡುತ್ತೆ? 8th question. What sound do you hear at the end of pen? ಪೆನ್ ಅನ್ನೋ ವರ್ಡ್ ಅನ್ನ ಓದಿದ್ರೆ ಕೊನೆಯಲ್ಲಿ ಯಾವ ಶಬ್ದ ನಮ್ಗೆ ಸಿಗತ್ತೆ? ಆಪ್ಷನ್ ಎ ಹ, ಆಪ್ಷನ್ ಬಿ ಭ, ಆಪ್ಷನ್ ಸಿ ಅ, ಆಪ್ಷನ್ ಡಿ ಹ ಭ ಅ. 9th question. Which letter makes the sound h in hen? Option A k, option D p, option C p, option D h. ಯಾವ ಲೆಟರ್ದು ಸೌಂಡ್ ಆ ತರ ಬರುತ್ತೆ? ಆಪ್ಷನ್ ಎ ಅಲ್ಲಿ ಸಿ ಕೊಟ್ಟಿದ್ದಾರೆ, ಬಿ ಅಲ್ಲಿ ಎಫ್, ಆಪ್ಷನ್ ಸಿ ಬಿ, ಆಪ್ಷನ್ ಡಿ ಹೆಚ್. ವಿಚ್ ಲೆಟರ್, ಯಾವ ಲೆಟರ್ ಸೌಂಡ್ ಹ ಅಂತ ಕೊಡುತ್ತೆ? ಸಿ ಎಫ್ ಬಿ ಹೆಚ್. Last question. Yes. Okay. Which word starts with the sound b as in bag? A, it's bat. B, it's cat. C, it's hat. D, rat. ಬ್ಯಾಗ್ ಅಲ್ಲಿ ಭ ಶಬ್ದ ಬರೋ ಹಾಗೆ ಇಲ್ಲಿ ಕೆಳಕೊಟ್ಟಿರೋ 4 ವರ್ಡ್ಸ್ ಅಲ್ಲಿ ಎಲ್ಲಿ ಭ ಸೌಂಡ್ ಬರುತ್ತೆ? ಬ್ಯಾಟ್, cat, hat, rat. Okay. All right. You have written the answers, children. Shall we quickly check the right answers? Yes? ನೋಡೋಣ. Okay. First ಇಂದ ನಾನು ಹೇಳ್ಕೊಂಡು ಬರ್ತೀನಿ. What is the middle sound in the word pin? It is option B, E. Pick the digraph that makes the sound E. That is E in B. Again, it's option B. Pick the word that has digraph EA as in eat. Treat. Treat. Question 4. What is the first sound in the word ant? A. Ant. A. Option A.
Question 5. Which word starts with the sound as in man? Man, pan, ran, hat. Yes, it is man. Mistakenly, I read the options in the other order, other way. Option A, pan, man, ran, hat. Option B, man. Question 6. Which word has the sound AI as in tail? Rain, peach, goat, sheep. Answer is rain. Question number 7. Which letter makes the sound in net? The answer is option B. What sound do you hear at the end of pen? Pen ಅನ್ನೋ word ನಾವು ಕೊನೆಯಲ್ಲಿ ಬರೋ sound option D. Question number 9. Answer for it is, which letter makes the sound H in hen? Which letter makes the sound? It is the letter H that makes the sound H. Last question. Which word starts with the sound B as in bag? It is option A, bat. B, bag, B, bat. Yes. Super. All right. So in today's session, we have answered 10 MCQs and came to know the answers as well. Yes. So that is it for the day, children. I hope the session was good. You enjoyed. We will meet next week with another interesting topic. Thank you so much. Jai Hind, Jai Bharat, Jai Vidyashri.